ಇವಾಗಿನ ಟೈಮಲ್ಲಿ ನೀವು ತುಂಬ ಜನ ಕೇಳಿ ನೀವು ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಫ್ಯೂಚರ್ ಇಂಡಸ್ಟ್ರಿ ಯಾವುದ್ರಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂದರೆ ಅವರು ಮೊದಲು ಹೇಳೋದೇನೆ ಈ ಇ.ವಿ. ಅಂದರೆ ಎಲೆಕ್ಟ್ರಿಕ್ ವೆಹಿಕಲ್. Electric vehicles, all the rage, very popular here in the Valley. Big corporations and car manufacturers are going electric and ditching the combustion engine. But many experts insist the future is still electric. Here's why. ಯಾಕಂದರೆ ನಮ್ಮ ಜಗತ್ತಿನಲ್ಲಿ ಪೊಲ್ಯೂಷನ್ ಜಾಸ್ತಿ ಆಗ್ತಿದೆ, ಇದರಿಂದ ಗೌರ್ಮೆಂಟ್ ಕೂಡ ಪುಷ್ ಮಾಡ್ತಿದೆ ಎಲ್ಲರೂ ಇ.ವಿ. ಯೂಸ್ ಮಾಡಿ ಅಂತ. Welcome to India's EV mission. In a bid to increase India's electric vehicle adoption, the central government has extended the fame of faster adoption and manufacturing of electric vehicle scheme by 2 years. ಅದಕ್ಕೆ ತುಂಬ ಜನ ಈ ಟಾಟಾ, ಮಹೇಂದ್ರ, ಹುಂಡೈ ಅನ್ನೋ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಆದರೆ ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಅಷ್ಟೆಲ್ಲ ನಮಗೂ ಗೊತ್ತಿಲ್ಲ ಫ್ಯೂಚರಲ್ಲಿ ಯಾವ ಕಂಪ್ನಿಗಳು ಉಳ್ಕೊಂತವೆ, ಯಾವ ಕಂಪ್ನಿಗಳು ಉಳ್ಕೊಳಲ್ಲ ಅಂತ. ಯಾಕಂದರೆ ನನ್ನ ಪ್ರಕಾರ ಈ ಇ.ವಿ. ಇಂಡಸ್ಟ್ರಿ ಏನಿದೆಯಲ್ಲ, ಇದು ಫ್ಯೂಚರಲ್ಲಿ ಕಮಾಡಿಟಿ ಆಗಿಬಿಡುತ್ತೆ. ಯಾವ ರೀತಿ 2014ರಿಂದ ಈ ಕಡೆ ಮೊಬೈಲ್ ಕಂಪ್ನಿಗಳು ಗ್ರೋ ಆದ್ವಲ್ಲ, ಆ ಥರ ಆಗಿಬಿಡುತ್ತೆ. ಆ ಟೈಮಲ್ಲಿ ಕೂಡ ನಮ್ಮ ಇಂಡಿಯಾದಲ್ಲಿ ಮೈಕ್ರೋಮ್ಯಾಕ್ಸು, ಲಾವಾ, ಈ ಥರ ಬೇರೆ ಬೇರೆ ಕಂಪ್ನಿಗಳಿದ್ವು. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಆ ಕಂಪ್ನಿಗಳೇ ಮುಚ್ಕೊಂಡೋದ್ವು. ಯಾಕಂದರೆ ಈ ಕಂಪ್ನಿಗಳ ಹತ್ರ ಅಷ್ಟೊಂದು ಪ್ರಾಡಕ್ಟ್ ಡಿಫ್ರೆನ್ಷಿಯೇಷನ್ ಇರಲಿಲ್ಲ. ಇಷ್ಟು ದಿವಸ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗಳು ದುಡ್ಡು ಮಾಡ್ತಿದ್ದು, ನಾನು ಒಳ್ಳೆ ಮೈಲೇಜ್ ಕೊಡ್ತೀನಿ, ನನ್ನ ಇಂಜಿನ್ ಚೆನ್ನಾಗಿರುತ್ತೆ, ನಾವು ತುಂಬ ಸ್ಪೀಡಾಗಿ ಹೋಗ್ತೀವಿ, ನಾವು ಲಕ್ಸುರಿ ಕಾರು, ಈ ಥರ ಹೇಳ್ಬಿಟ್ಟು ಅವರು ಸೆಲ್ ಮಾಡ್ತಾಯಿದ್ರು. ಬಟ್ ನನ್ನ ಪ್ರಕಾರ ಮುಂದೆ ಯಾವ ರೀತಿ ಇರುತ್ತಂದರೆ, ಯಾವ ಕಂಪ್ನಿ ಚೆನ್ನಾಗಿ ಫೀಚರ್ ಕೊಡುತ್ತೆ ಆ ಕಂಪ್ನಿನ ಜನ ಹೋಗಿ ಬೈ ಮಾಡ್ತಾರೆ. ಅದು ಮೈಕ್ರೋಮ್ಯಾಕ್ಸಿಂದ ಎಮ್.ಐಗೆ ಶಿಫ್ಟ್ ಆದ್ರಲ್ಲ, ಅದೇ ರೀತಿಯೇ ಇವತ್ತು ಎಮ್.ಐನೂ ಇಲ್ಲ, ಬೇರೆ ಬೇರೆ ಕಂಪ್ನಿಗಳು ಬಂದಿದ್ದಾವೆ. ಇದೇ ಕಾರಣಕ್ಕೋಸ್ಕರ ಈ OEM ಕಂಪ್ನಿಗಳು ಮಾರ್ಕೆಟಲ್ಲಿ ಇರ್ತಾವೋ ಇಲ್ಲ ಗೊತ್ತಿಲ್ಲ. ಯಾಕಂದರೆ ಕಾರ್ ಅಂದ ತಕ್ಷಣ ಮುಂಚೆ ಕಾಂಪ್ಲೆಕ್ಸ್ ಇಂಜಿನಿಯರಿಂಗ್ ಇತ್ತು. ಒಂದು ಇಂಜಿನ್ ಇರ್ಬೋದು, ಗೇರ್ ಬಾಕ್ಸ್ ಇರ್ಬೋದು, ಈ ಥರ ಬೇರೆ ಬೇರೆ ಡಿಫ್ರೆಂಟ್ ಪಾರ್ಟ್ಸ್ಗಳಿದ್ವು. ಬಟ್ ಇವಾಗ ಕಾರ್ ಅಂದರೆ ಜಸ್ಟ್ ಒಂದು ಮೋಟರ್. ಮಾರುತಿನೂ ಅದೇ ಮೋಟರ್ ಯೂಸ್ ಮಾಡಬೇಕು, ಟಾಟಾನು ಅದೇ ಮೋಟರ್ ಯೂಸ್ ಮಾಡಬೇಕು, ಹುಂಡೈನೂ ಅದೇ ಮೋಟರ್ ಯೂಸ್ ಮಾಡಬೇಕು. ಇದರಲ್ಲಿ ನಮ್ಮ ಕಾರ್ ಸ್ಪೀಡ್ ಹೋಗುತ್ತೆ, ನಮ್ಮ ಕಾರ್ ಜಾಸ್ತಿ ಮೈಲೇಜ್ ಕೊಡುತ್ತೆ ಅಂತ ಹೇಳೋ ತಲೆನೋವೇ ಇರಲ್ಲ. ಇದರಿಂದ ಯಾವ ಕಂಪ್ನಿ ಬೇಕಿದ್ರು ನಾಳೆ ಹೊಸದಾಗಿ ಮಾರ್ಕೆಟಿಗೆ ಎಂಟ್ರಿ ಆಗಿ ಕಾಂಪಿಟೇಷನ್ ಮಾಡ್ಬೋದು. ಇದೇ ರೀತಿ ಚೈನಾದ BYD, ಜರ್ಮನ್ ಕಾರ್ ಆಗಿದ್ದ BMW, ಮರ್ಸಿಡೀಸ್ ಬೆಂಜ್ಗೆಲ್ಲನೂ ಕಾಂಪೀಟ್ ಮಾಡ್ತಾ ಇದೆ. ಯಾಕಂದರೆ ಎಲೆಕ್ಟ್ರಿಕ್ ವೆಹಿಕಲಲ್ಲಿ ಅಂಥ ಪ್ರಾಡಕ್ಟ್ ಡಿಫ್ರೆನ್ಷಿಯೇಷನ್ ಇರಲ್ಲ. ಅದಕ್ಕೇ ನಾವು ಇ.ವಿ. ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡಬೇಕಾದ್ರೆ ಇ.ವಿ. ಕಂಪ್ನಿಗಳಿಗೆ ಯಾರು ಪಾರ್ಟ್ನ ಸೆಲ್ ಮಾಡ್ತಾರೆ ಅವ್ರಿಗೆ ಇನ್ವೆಸ್ಟ್ ಮಾಡಬೇಕು. ಅವಾಗ ಏನಾಗುತ್ತೆ, ಯಾವ ಕಂಪ್ನಿ ಉಳ್ಕೊಳೋ ಸಾಹಿತ್ಯ ಗೊತ್ತಿಲ್ಲ. ಬಟ್ ಈ ಕಂಪ್ನಿ ಎಲ್ಲ ಕಂಪ್ನಿಗಳಿಗೂ ಪ್ರಾಡಕ್ಟ್ನ ಸೆಲ್ ಮಾಡೋದ್ರಿಂದ ಈ ಕಂಪ್ನಿ ಉಳ್ಕೊಳೋ ಚಾನ್ಸ್ ಜಾಸ್ತಿ ಇರುತ್ತೆ. ಈಗ ನಾವು ಮಾತಾಡೋಕೆ ಹೋಗ್ತಿರೋದು ಅದೇ ರೀತಿ ಕಂಪ್ನಿ. ಈ ಕಂಪ್ನಿ ನಮ್ಮ ಇಂಡಿಯಾ ಕಂಪ್ನಿಗಳಿಗೆ ಮಾತ್ರ ಅಲ್ಲ, ಅಮೆರಿಕದ ಟೆಸ್ಲಾ, ಚೈನಾದ ದೊಡ್ಡ ದೊಡ್ಡ ಇ.ವಿ. ಕಂಪ್ನಿಗಳಿಗೆ ಈ ಕಂಪ್ನಿ ಅವ್ರ ಪ್ರಾಡಕ್ಟ್ನ ಸೆಲ್ ಮಾಡುತ್ತೆ. ಹಾಗಿದ್ರೆ ಯಾವುದು ಈ ಕಂಪ್ನಿ? ಈ ಕಂಪ್ನಿ ಸ್ಟಾರ್ಟ್ ಆಗೋದು 1995ರಲ್ಲಿ. ಈ ಕಂಪ್ನಿಯ ನೇಮ್ ಅವಾಗ ಸೋನಾ ವಾಕಿಗಾವಾ ಅಂತ ಇರುತ್ತೆ. ಈ ಕಂಪ್ನಿ ಅವಾಗ ಜಪಾನೀಸ್ ಕಂಪ್ನಿ ಜೊತೆ ಜಾಯಿಂಟ್ ವೆಂಚರ್ ಮಾಡ್ಕೊಂಡಿರುತ್ತೆ. ಆಗ ಈ ಕಂಪ್ನಿ ಜಸ್ಟ್ ಪ್ರಿಸಿಷನ್ ಫೋರ್ಜಿಂಗ್ ಬಗ್ಗೆ ತಲೆ ಕೆಡಿಸ್ಕೊಂಡಿರುತ್ತೆ. 2008ರಲ್ಲಿ BLW ಅನ್ನೋ ಒಂದು ಜರ್ಮನ್ ಕಂಪ್ನಿನ ಅಕ್ವೈರ್ ಮಾಡುತ್ತೆ. ಯಾಕಂದ್ರೆ ಗ್ಲೋಬಲ್ ಅಲ್ಲಿ ಕೂಡ ಇವ್ರ ಪ್ರೆಸೆನ್ಸ್ ನ ಇಂಪ್ರೂವ್ ಮಾಡ್ಕೊಳಕ್ಕೆ. ಆಗ ಈ ಕಂಪ್ನಿಯ ನೇಮು ಸೋನಾ BLW ಅಂತ ಚೇಂಜ್ ಮಾಡ್ಕೊಳುತ್ತೆ. ಈ ಕಂಪ್ನಿಯ ದಿಕ್ಕೆ ಬದಲಾಗೋದು 2019ರಲ್ಲಿ. 2019ರಲ್ಲಿ ಈ ಸೋನಾ BLW ಅಮೆರಿಕದ ಒಂದು ಕಾಮ್ಸ್ಟಾರ್ ಅನ್ನೋ ಒಂದು ಎಲೆಕ್ಟ್ರಿಕ್ ಮೋಟರ್ ತಯಾರು ಮಾಡುವಂತ ಕಂಪ್ನಿನ ಅಕ್ವೈರ್ ಮಾಡುತ್ತೆ. ಆ ಕಂಪ್ನಿಯ ಅಕ್ವೈರ್ ಮಾಡಿದ ರೀಸನ್ ಏನೇ ಇವರು ಎಲೆಕ್ಟ್ರಿಕ್ ವೆಹಿಕಲ್ ಕಡೆ ಫೋಕಸ್ ಮಾಡ್ಬೇಕಂತ ಇರ್ತಾರೆ. ಆಗ ಇವ್ರು ಈ ಕಂಪ್ನಿನ ಅಕ್ವೈರ್ ಮಾಡಿದ್ಮೇಲೆ ಇವತ್ತು ಈ ಕಂಪ್ನಿಯ ಟೋಟಲ್ ಆರ್ಡರ್ ಬುಕ್, ಅಂದ್ರೆ ಈ ಕಂಪ್ನಿಗೆ ಇದುವರೆಗೂ ಎಷ್ಟು ಆರ್ಡರ್ ಇದೆ ಅದು ಬಂದ್ಬಿಟ್ಟು 24,000 ಕೋಟಿ. ಅದರಲ್ಲಿ 18,000 ಕೋಟಿ ಜಸ್ಟ್ ಇ.ವಿ. ಆರ್ಡರ್ ಬರ್ತಾ ಇದೆ. ಜಸ್ಟ್ 5 ವರ್ಷದಲ್ಲೇ ಈ ಕಂಪ್ನಿ ನಾರ್ಮಲ್ ಇಂದ ಕಂಪ್ಲೀಟ್ಲಿ ಇ.ವಿ. ಟ್ರಾನ್ಸ್ಫಾರ್ಮ್ ಆಗ್ತಾ ಇದೆ. ಇವತ್ತು ಈ ಕಂಪ್ನಿ ಇಂಡಿಯಾ, ಯುರೋಪು, ಜರ್ಮನಿ ಈ ಥರ ಎಲ್ಲ ದೇಶಗಳಿಗೂ ಇವ್ರ ಪ್ರಾಡಕ್ಟ್ನ ಸೆಲ್ ಮಾಡ್ತಾ ಇದೆ. ಈ ಕಂಪ್ನಿಯ ಇವತ್ತಿನ ನೇಮ್ ಬಂದ್ಬಿಟ್ಟು ಸೋನಾ BLW ಪ್ರಿಸಿಷನ್ ಲಿಮಿಟೆಡ್ ಅಂತ ಇದೆ. ಬಟ್ ಆದರೆ ಈ ಕಂಪ್ನಿನ ಸೋನಾ ಕಾಮ್ಸ್ಟಾರ್ ಅಂತ ಕರೀತಾರೆ. ಈ ಕಂಪ್ನಿ ಹೆಸರು ಕೇಳಿದ ತಕ್ಷಣ ಓಡೋಗಿ ಈ ಕಂಪ್ನಿನ ಬೈ ಮಾಡಬೇಡಿ ಅಥವಾ ಈ ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡೋಕೆ ಹೋಗ್ಬೇಡಿ. ಈ ಥರ ಮಾಡೋದನ್ನ ಗ್ಯಾಂಬ್ಲಿಂಗ್ ಅಂತ ಕರೀತಾರೆ. ಯಾಕಂದರೆ ಯಾವುದೇ ಒಂದು ವಿಷಯನ ಪೂರ್ತಿ ತಿಳ್ಕೊಂಡಲೇ ಅರ್ಧಂಬರ್ಧ ತಿಳ್ಕೊಂಡು ಮಾಡೋ ಕೆಲಸ ಎಲ್ಲನೂ, ಅದಕ್ಕೇನೆ ಗ್ಯಾಂಬ್ಲಿಂಗ್ ಮಾಡೋಕೆ ಹೋಗ್ಬೇಡಿ. ಪೂರ್ತಿ ವಿಷಯ ತಿಳ್ಕೊಳ್ಳಿ. ಒಂದು ಕಂಪ್ನಿ ಅಂದಮೇಲೆ ಆ ಕಂಪ್ನಿನಲ್ಲಿ ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಎರಡೂ ಅರ್ಥ ಮಾಡ್ಕೊಂಡೆ ಬೈ ಸೆಲ್ ಡಿಸಿಷನ್ ಮಾಡಿ. ಆಮೇಲೆ ನಾವು ಇಲ್ಲಿ ವಿಡಿಯೋ ಮಾಡ್ತಿರೋದು ಯಾವುದೇ ರೀತಿ ಬೈ ಸೆಲ್ ಮಾಡೋಕ್ಕೋಸ್ಕರ ಅಲ್ಲ. ಒಂದು ಕಂಪ್ನಿಯ ಬಿಸ್ನೆಸ್ ಮಾಡಲ್ಲ ಅರ್ಥ ಮಾಡ್ಕೊಳಕ್ಕೆ, ಒಂದು ಕಂಪ್ನಿ ಯಾವ ರೀತಿ ದುಡ್ಡು ಮಾಡುತ್ತೆ, ಫ್ಯೂಚರಲ್ಲಿ ಯಾವ ರೀತಿ ದುಡ್ಡು ಮಾಡುತ್ತೆ ಅಂತ ಅರ್ಥ ಮಾಡ್ಕೊಳಕ್ಕೋಸ್ಕರ ಮಾತ್ರ. ಹಾಗಿದ್ರೆ ಈ ಕಂಪ್ನಿ ಅದೇನು ತಯಾರು ಮಾಡುತ್ತೆ ಮತ್ತು ಈ ಕಂಪ್ನಿ ಯಾವ ರೀತಿ ದುಡ್ಡು ಮಾಡುತ್ತೆ? ಈ ಕಂಪ್ನಿ ಹತ್ರ 6 ಥರ ಪ್ರಾಡಕ್ಟ್ ಬರ್ತವೆ. ಅದರಲ್ಲಿ ಮೊದಲನೇದು ಡಿಫ್ರೆನ್ಷಿಯಲ್ ಗೇರ್ಸು, ಎರಡನೇದು ಡಿಫ್ರೆನ್ಷಿಯಲ್ ಅಸೆಂಬ್ಲೀಸು, ಮೂರನೇದು ಮೈಕ್ರೋ ಹೈಬ್ರಿಡ್ ಸ್ಟಾರ್ಟರ್ ಮೋಟರ್ಸು, ನಾಲ್ಕನೇದು ಕನ್ವೆನ್ಷನಲ್ ಸ್ಟಾರ್ಟರ್ ಮೋಟರ್ಸು, ಐದನೇದು ಟ್ರಾಕ್ಷನಲ್ ಮೋಟರ್ಸು. ಇವಾಗ ಈ ಕಂಪ್ನಿ ರೀಸೆಂಟ್ಲಿ 2024ರಲ್ಲಿ ಒಂದು ಕಂಪ್ನಿನ ಅಕ್ವೈರ್ ಮಾಡಿ ಇವಾಗ ಸೆನ್ಸರಲ್ಲಿ ಕಾಲಿಟ್ಟಿದೆ. ಅದು ಜಸ್ಟ್ 1% ಆಫ್ ದಿ ಟೋಟಲ್ ರೆವಿನ್ಯೂ. ಅದಕ್ಕೆ ನಾನು ಅದನ್ನು ಇಗ್ನೋರ್ ಮಾಡ್ತೀನಿ.
ಇನ್ನು ಉಳಿದಿದ್ರಲ್ಲಿ ಮೇಜರ್ ಯಾವುದರಿಂದ ರೆವಿನ್ಯೂ ಬರುತ್ತೆ ಅನ್ನೋದನ್ನ ಚೆಕ್ ಮಾಡೋಣ. ಇವ್ರಿಗೆ ಮೇಜರ್ ರೆವಿನ್ಯೂ ಬರೋದು ಡಿಫ್ರೆನ್ಷಿಯಲ್ ಗೇರ್ಸು ಮತ್ತು ಡಿಫ್ರೆನ್ಷಿಯಲ್ ಅಸೆಂಬ್ಲಿ ಅಂತ. ಇವೆರಡು ಒಂದೇನೆ. ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳಿ. ತುಂಬ ಚೆನ್ನಾಗಿದೆ. ಇದು ಕಂಪ್ಲೀಟ್ಲಿ ಫಿಸಿಕ್ಸ್. ನೀವು ಯಾವುದೇ ಒಂದು ಕಾರ್ನ ಮತ್ತು ಬಸ್ನ ಓಡಿಸ್ತಿದ್ದೀರಾ ಅಂದರೆ, ಅದು ರೋಡಲ್ಲಿ ಹೋಗ್ತಾ ಇದೆ ಅಂದರೆ, ಸ್ಟ್ರೈಟಲ್ಲಿ ಹೋಗ್ಬೇಕಾದ್ರೆ ಏನೂ ಪ್ರಾಬ್ಲಮ್ ಇಲ್ಲ, ಸ್ಟ್ರೈಟಲ್ಲಿ ಆರಾಮಾಗಿ ಹೋಗುತ್ತೆ. ಅದು ಯಾವಾಗ ರೈಟು ಮತ್ತು ಲೆಫ್ಟ್ ಟರ್ನ್ ಆಗುತ್ತಲ್ಲ, ಅವಾಗಲೇ ಕಂಪ್ಲೀಟ್ಲಿ ಚೇಂಜ್ ಆಗೋಗುತ್ತೆ. ಯಾಕಂದರೆ ನೀವು ಯಾವುದನ್ನ ಒಂದು ಗಾಡಿನ ಲೆಫ್ಟಿಗೆ ತಾಂತಿದ್ದೀರ ಅಂದರೆ, ಅವಾಗ ಏನಾಗುತ್ತೆ, ಲೆಫ್ಟ್ ವೀಲು ಅಷ್ಟೊಂದು ಮೂವ್ ಆಗಲ್ಲ, ರೈಟ್ ವೀಲು ಜಾಸ್ತಿ ಮೂವ್ ಆಗಬೇಕಾಗುತ್ತೆ. ಯಾಕಂದರೆ ನೀವು ಇಲ್ಲಿ ನೋಡ್ಬೋದು, ಲೆಫ್ಟ್ ಸೈಡಲ್ಲಿ ಹೋಗ್ಬೇಕಾದ್ರೆ ಕಮ್ಮಿ ಡಿಸ್ಟೆನ್ಸು ಲೆಫ್ಟ್ ವೀಲ್ ಮೂವ್ ಆಗುತ್ತೆ. ಅದೇ ರೈಟ್ ವೀಲು ಜಾಸ್ತಿ ಮೂವ್ ಆಗಬೇಕಾಗುತ್ತೆ. ಅವಾಗ ಏನಾಗುತ್ತೆ ಹೇಳಿ, ರೈಟ್ ವೀಲ್ಗೆ ಜಾಸ್ತಿ ಪವರ್ ಬೇಕು, ಲೆಫ್ಟ್ ವೀಲ್ಗೆ ಕಮ್ಮಿ ಪವರ್ ಬೇಕು. ಈಗ ಎರಡೂ ಸೇಮ್ ಪವರ್ ಕೊಟ್ಬಿಟ್ರೆ ಏನಾಗುತ್ತೆ, ಹೋಗಿ ಸ್ಕಿಡ್ ಆಗುತ್ತೆ, ಆಕ್ಸಿಡೆಂಟ್ ಆಗುತ್ತೆ. ಲೆಫ್ಟ್ ವೀಲ್ಗೆ ಎಷ್ಟು ಬೇಕೋ ಅಷ್ಟು ಪವರು, ರೈಟ್ ವೀಲ್ಗೆ ಎಷ್ಟು ಬೇಕೋ ಅಷ್ಟು ಪವರ್ನ ಕೊಡೋದು ಸಿಸ್ಟಮ್ಮೇನೆ ಈ ಡಿಫ್ರೆನ್ಷಿಯಲ್ ಗೇರ್. ಇದೊಂಥರ ಸೂಪರ್ ಮೆಕ್ಯಾನಿಕಲ್ಲು. ಇದೇನು ಮಾಡುತ್ತೆ, ಯಾವುದೇ ಒಂದು ಗಾಡಿ ಲೆಫ್ಟ್ ಅಥವಾ ರೈಟ್ ಹೋಗ್ಬೇಕಾದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ದಂಗೆ ಕ್ಲೀನಾಗೆ ತಗೊಂಡೋಗುತ್ತೆ. ಇದನ್ನೇ ಡಿಫ್ರೆನ್ಷಿಯಲ್ ಗೇರ್ ಅಂತ ಕರೀತಾರೆ. ಡಿಫ್ರೆನ್ಷಿಯಲ್ ಅಸೆಂಬ್ಲಿ ಅಂದರೆ ನಿಮ್ಗೆ ಇಲ್ಲಿ ನೋಡ್ತಿದ್ದೀರಲ್ಲ, ಇದನ್ನೇ ಡಿಫ್ರೆನ್ಷಿಯಲ್ ಅಸೆಂಬ್ಲಿ ಅಂತ ಕರೀತಾರೆ. ಇದರೊಳಗಡೆ ಮತ್ತೆ ಬೇರೆ ಬೇರೆ ಪಾರ್ಟ್ಸ್ ಬರ್ತವೆ. ಮೊದಲನೇದು ರಿಂಗ್ ಗೇರು, ಎರಡನೇದು ಪಾಯ್ನಿಯರ್ ಗೇರು, ಮೂರನೇದು ಸ್ಪೈಡರ್ ಗೇರು, ನಾಲ್ಕನೇದು ಸೈಡ್ ಗೇರು. ಇದೆಲ್ಲ ಸೇರಿಕೊಂಡು ಒಂದು ಅಸೆಂಬ್ಲಿ ಮಾಡಿರ್ತಾರಲ್ವಾ, ಅದನ್ನೇ ಡಿಫ್ರೆನ್ಷಿಯಲ್ ಗೇರ್ ಅಸೆಂಬ್ಲಿ ಅಂತ ಕರೀತಾರೆ. ಇವೆರಡೂ ಸೇರಿಸಿ ಸೋನಾ BMW ಆಲ್ಮೋಸ್ಟ್ 50% ರೆವಿನ್ಯೂ ಬರುತ್ತೆ. ಈ ಕಂಪ್ನಿ ಸ್ಟಾರ್ಟ್ ಆಗಿದ್ದೆ ಡಿಫ್ರೆನ್ಷಿಯಲ್ ಗೇರಿಂದ. ಈಗ ಈ ಕಂಪ್ನಿಯ ಮೇಜರ್ ರೆವಿನ್ಯೂ ಇದರಲ್ಲೇ ಬರುತ್ತೆ. ಇದ್ರ ಬಗ್ಗೆ ಬೇಕಿದ್ರೆ ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಮಾಡಿ ಡಿಫ್ರೆನ್ಷಿಯಲ್ ಗೇರ್ ಅಂತ, ಅಲ್ಲಿ ನಿಮಗೆ ಇನ್ನೂ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಬಟ್ ನೀವು ಕೇಳ್ಬೋದು, ಈ ಡಿಫ್ರೆನ್ಷಿಯಲ್ ಗೇರ್ಗೂ EVಗೂ ಏನು ಸಂಬಂಧ? ಬಿಕಾಸ್ ಈ ಕಂಪ್ನಿ EVನಲ್ಲಿ ಕೆಲಸ ಮಾಡ್ತಿದೆ ಅಂದರೆ, ಡಿಫ್ರೆನ್ಷಿಯಲ್ ಗೇರು ನಾರ್ಮಲ್ ಗಾಡಿನಲ್ಲೂ ಬೇಕಾಗುತ್ತೆ, EVನಲ್ಲೂ ಬೇಕಾಗುತ್ತೆ. ಯಾಕಂದರೆ ಎರಡೂ ಲೆಫ್ಟ್ ತಾಣಬೇಕು, ಎರಡೂ ರೈಟ್ ತಾಣಬೇಕು. ಅಂಥದ್ದು ಏನು ಸ್ಪೆಷಾಲಿಟಿ ಇದೆ ಇದು EVನಲ್ಲಿ ಜಾಸ್ತಿ ವರ್ಕ್ ಆಗೋಕ್ಕೆ ಅಂತ? ಆ್ಯಕ್ಚುಲಿ ನಿಮಗೆ EV ಗಾಡಿ ಅರ್ಥ ಮಾಡ್ಕೊಂಡವ್ರಿಗೆ ಗೊತ್ತಿರುತ್ತೆ, EVನಲ್ಲಿ ಯಾವುದೇ ರೀತಿ ಇಂಜಿನ್ ಇರಲ್ಲ, ಗೇರ್ ಸಿಸ್ಟಮ್ ಇರಲ್ಲ. ಫಸ್ಟ್ ಗೇರು, ಸೆಕೆಂಡ್ ಗೇರು, ಥರ್ಡ್ ಗೇರ್ ಅಂತ ಸಿಸ್ಟಮ್ ಇರಲ್ಲ. EVನಲ್ಲಿರುತ್ತೆ ಜಸ್ಟ್ ಮೋಟರ್. ಈ ಮೋಟ್ರನ್ನ ನೀವು ಆಕ್ಸಿಲೇಟರ್ ಮಾಡಿದ್ರೆ ಮೋಟ್ರ್ ಜೋರಾಗಿ ಹೋಗುತ್ತೆ, ಇದರಿಂದ ವೀಲ್ಗಳಿಗೆ ಪವರ್ ಹೋಗುತ್ತೆ. ನೀವು ಆಕ್ಸಿಲೇಟರ್ ಕಮ್ಮಿ ಮಾಡಿದ್ರೆ ಮೋಟ್ರಿಂದ ಕಮ್ಮಿ ಪವರ್ ವೀಲ್ಗಳಿಗೆ ಹೋಗುತ್ತೆ. ಇದರಿಂದ ಗಾಡಿ ಮೂವ್ ಆಗೋದು, ಕಮ್ಮಿ ಮೂವ್ ಆಗೋದು ಎಲ್ಲ ಇದ್ರ ಮೇಲೆ ಡಿಸೈಡ್ ಆಗುತ್ತೆ. ಅದೇ ನಾರ್ಮಲ್ ಇಂಜಿನ್ ಗಾಡಿನೇ ವರ್ಕ್ ಆಗೋದು ಬೇರೆ ಥರ. ಅದಕ್ಕೆ ಇಗ್ನೇಷನ್ ಸ್ಟಾರ್ಟ್ ಮಾಡಿದ ತಕ್ಷಣ ಇಗ್ನೇಷನ್ ಹೋಗ್ಬಿಟ್ಟು ಇಂಜಿನ್ ಆನ್ ಮಾಡುತ್ತೆ. ಇಂಜಿನ್ ಆನ್ ಮಾಡಿದ ತಕ್ಷಣ ಅದು ಮತ್ತೆ ನೀವು ಫಸ್ಟ್ ಗೇರ್, ಸೆಕೆಂಡ್ ಗೇರ್ ಈ ಥರ ಹಾಕಿ ಮೂವ್ ಮಾಡಬೇಕು. ಈ ಥರ ಮೂವ್ ಮಾಡೋಕ್ಕೆ ಹೋದಾಗ ಟಾರ್ಕ್ ಅಷ್ಟೊಂದು ಬರಲ್ಲ, ಅಂದರೆ ಅಷ್ಟು ಸ್ಪೀಡ್ ಬರಲ್ಲ. ನೀವು ಸ್ಟಾರ್ಟಿಂಗ್ಗೆ ಗಾಡಿ ಓಡ್ಸೋಕೆ ಹೋದಾಗ ಅಷ್ಟೊಂದು ಸ್ಪೀಡ್ ಬರಲ್ಲ. ಅದೇ ನೀವು ಎಲೆಕ್ಟ್ರಿಕ್ ವೆಹಿಕಲ್ ಓಡಿಸಿರೋರು ಗೊತ್ತಿರುತ್ತೆ, ಎಲೆಕ್ಟ್ರಿಕ್ ವೆಹಿಕಲ್ ಯಾರನ್ನ ಟೂ ವೀಲರ್ ಓಡಿಸಿರೋರು ಗೊತ್ತಿರುತ್ತೆ, ನೀವು ಎಕ್ಸಲೇಟರ್ ರೈಸ್ ಮಾಡಿದ ತಕ್ಷಣ ಜರ್ ಅಂತ ಮುಂದಕ್ಕೆ ಹೋಗುತ್ತೆ. ಯಾಕಂದರೆ ಇದರಲ್ಲಿ ಅನ್ಲಿಮಿಟೆಡ್ ಟಾರ್ಕ್ ಅನ್ಲಿಮಿಟೆಡ್ ಇರುತ್ತೆ. ಯಾಕಂದರೆ ಇದರಲ್ಲಿ ಜಾಸ್ತಿ ಪಾರ್ಟ್ಸ್ಗಳು ಬರಲ್ಲ ಮಧ್ಯದಲ್ಲಿ. ಇದರಿಂದ ಇದು ಸಡನ್ನಾಗಿ ಮೂವ್ ಆಗುತ್ತೆ. ಈ ಥರ ಸಡನ್ನಾಗಿ ಮೂವ್ ಆಗುತ್ತೆ ಮತ್ತು ಸ್ಪೀಡಾಗಿ ಮೂವ್ ಆಗುತ್ತಲ್ಲ, ಇದರಿಂದನೇ ಇದಕ್ಕೆ ಡಿಫ್ರೆನ್ಷಿಯಲ್ ಗೇರ್ ಭಾಳ ಮುಖ್ಯ. ಮತ್ತು ಡಿಫ್ರೆನ್ಷಿಯಲ್ ಗೇರ್ ತುಂಬ ಟೆಕ್ನಾಲಜಿಕಲಿ ಅಡ್ವಾನ್ಸ್ ಆಗಿರಬೇಕು. ಇಲ್ಲಾಂದರೆ ಏನಾಗುತ್ತೆ, ಸರಿಯಾಗಿ ಟೈಮಿಗೆ ಟರ್ನ್ ತಾಣದಲ್ಲೇ ಅದನ್ನು ಹೋಗಿ ಮೂಲೆಗೆ ಗುದ್ದಬೇಕಾಗುತ್ತೆ. ಅದಕ್ಕೇನೆ ಡಿಫ್ರೆನ್ಷಿಯಲ್ ಗೇರ್ ಭಾಳ ಮುಖ್ಯ. ಯಾಕಂದರೆ ಡೈರೆಕ್ಟ್ ಪವರ್ ವೀಲ್ಗಳಿಗೆ ಬಂದಾಗ ಯಾವ ವೀಲ್ಗೆ ಯಾವ ಥರ ಪವರ್ ಕೊಡಬೇಕು ಅನ್ನೋದನ್ನು ಈ ಡಿಫ್ರೆನ್ಷಿಯಲ್ ಗೇರ್ ಡಿಸೈಡ್ ಮಾಡುತ್ತೆ. ಈಗ ನಿಮಗೆ ಅರ್ಥ ಆಗಿದೆ ಅನ್ಕೊಂತೀನಿ ಈ ಡಿಫ್ರೆನ್ಷಿಯಲ್ ಗೇರ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಇವ್ರದ್ದು ನೆಕ್ಸ್ಟ್ ಬಂದ್ಬಿಟ್ಟು ಕನ್ವೆನ್ಷನಲ್ ಸ್ಟಾರ್ಟರ್ ಮೋಟರ್ಸ್ ಅಂತ. ಸ್ಟಾರ್ಟರ್ ಮೋಟರ್ಸ್ಗಳು ಯಾಕೆ ಬೇಕಾಗುತ್ತೆ ಅಂದರೆ, ಕಾರಲ್ಲಿ ದೊಡ್ಡ ದೊಡ್ಡ ಗಾಡಿಗಳಲ್ಲಿ ಯಾಕೆ ಬೇಕಾಗುತ್ತೆ ಅಂದರೆ, ನೀವು ಇಗ್ನೇಷನ್ ಆನ್ ಮಾಡ್ತೀರಾ, ಕಿಗಿ ಅಂತ ಆನ್ ಮಾಡ್ತೀರಲ್ವ. ಈ ಇಗ್ನೇಷನ್ ಆನ್ ಮಾಡಿದ ತಕ್ಷಣ ಅದರಲ್ಲಿ ಫೈರ್ ಹೋಗ್ಬಿಟ್ಟು ಇಂಜಿನ್ನ ಆನ್ ಮಾಡುತ್ತೆ, ಇಂಜಿನ್ಗೆ ರನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಒನ್ಸ್ ಇಂಜಿನ್ ಆನ್ ಆದಮೇಲೆ ಈ ಇಗ್ನೇಷನ್ ಆಫ್ ಆಗುತ್ತೆ. ಈ ಇಗ್ನೇಷನ್ ಸ್ಟಾರ್ಟ್ ಆಗೋಕ್ಕೆ ಮತ್ತು ಆಫ್ ಆಗೋಕ್ಕೆ ಇರೋ ಒಂದು ಮೆಕ್ಯಾನಿಕಲ್ಲೇ ಈ ಸ್ಟಾರ್ಟರ್ ಮೋಟ್ರ್. ಈ ಸ್ಟಾರ್ಟರ್ ಮೋಟ್ರು ಇಗ್ನೇಷನ್ನ ಆನ್ ಮಾಡೋಕ್ಕೆ ಮತ್ತು ಆಫ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಇದು ಕನ್ವೆನ್ಷನಲ್ ಅಂದರೆ. ಈಗ ಬರ್ತಿರೋದು ಬಂದ್ಬಿಟ್ಟು ಹೈಬ್ರಿಡ್ ಬರ್ತಿದೆ. ಹೈಬ್ರಿಡ್ ಅಂತ ನೋಡಿರ್ತೀರ ನೀವು. ಅದರಲ್ಲಿ ಏನಿರುತ್ತೆ, ಒಂದು ಬ್ಯಾಟ್ರಿ ಕೂಡ ಇರುತ್ತೆ ಮತ್ತು ಇಂಜಿನ್ ಕೂಡ ಇರುತ್ತೆ. ಅರ್ಧ ಬ್ಯಾಟ್ರಿನಲ್ಲಿ ಓಡುತ್ತೆ, ಅರ್ಧ ಇಂಜಿನಲ್ಲಿ ಓಡುತ್ತೆ. ಇದರಿಂದ ಇದಕ್ಕೆ ತುಂಬ ಸ್ಮಾರ್ಟ್ ಆಗಿರೋ ಒಂದು ಸ್ಟಾರ್ಟರ್ ಮೋಟ್ರ್ ಬೇಕಾಗಿರುತ್ತೆ. ಯಾಕಂದರೆ ಬ್ಯಾಟ್ರಿನಲ್ಲೂ ರನ್ ಮಾಡಬೇಕಾಗಿರುತ್ತೆ, ಇಂಜಿನಲ್ಲೂ ರನ್ ಮಾಡಬೇಕಾಗಿರುತ್ತೆ. ಇದನ್ನು ಹೈಬ್ರಿಡ್ ಗಾಡಿನಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ. ಇದರಿಂದ ಈ ಕಂಪ್ನಿಗೆ 21% ರೆವಿನ್ಯೂ ಬರುತ್ತೆ. ಅದು ಬಿಟ್ಬಿಟ್ಟು ಟ್ರ್ಯಾಕ್ಷನಲ್ ಮೋಟರ್ಸ್ ಬಂದ್ಬಿಟ್ಟು, ನಾನು ಅವಾಗಲೇ ಹೇಳಿದ್ನಲ್ವ, EV ಮೋಟ್ರಲ್ಲಿ ಏನಿರುತ್ತೆ, ಟ್ರ್ಯಾಕ್ಷನಲ್ ಮೋಟ್ರೆ. ನೀವು ಎಕ್ಸ್ಲೇಟ್ರ್ ಪ್ರೆಸ್ ಮಾಡಿದ್ರೆ ಸ್ಪೀಡಾಗಿ ಹೋಗುತ್ತೆ, ಎಕ್ಸ್ಲೇಟ್ರ್ ಕಮ್ಮಿ ಪ್ರೆಸ್ ಮಾಡಿದ್ರೆ ಮೆಲ್ಲಕ್ಕೆ ಹೋಗುತ್ತೆ. ಯಾವ ರೀತಿ ನೀವು ಫ್ಯಾನಲ್ಲಿ ರೆಗ್ಯುಲೇಟರ್ ನೋಡಿರ್ತೀರಲ್ವ, ಫ್ಯಾನಲ್ಲಿ ರೆಗ್ಯುಲೇಟರ್ ಜಾಸ್ತಿ ಮಾಡಿದ ತಕ್ಷಣ ಜೋರಾಗಿ ತಿರುಗುತ್ತೆ, ಕಮ್ಮಿ ಮಾಡಿದ ತಕ್ಷಣ ಕಮ್ಮಿ ತಿರುಗುತ್ತೆ. ಬಟ್ ಅಷ್ಟು ಸಿಂಪಲ್ ಮೆಕ್ಯಾನಿಕಲ್ಲ. ಇದರಲ್ಲಿ ಸ್ಮಾರ್ಟ್ನೆಸ್ ತುಂಬ ಬೇಕು. ನೀವು ಪ್ರೆಸ್ ಮಾಡಿದ ತಕ್ಷಣ ಇಷ್ಟೇ ಬರಬೇಕು, ಇಮಿಡಿಯೇಟ್ ಆಗಬೇಕಲ್ಲ.
ಇದೆಲ್ಲ. ನೀವು ಫ್ಯಾನಲ್ಲಿ ತಿರುಗಿಸಿ ಎಷ್ಟೊತ್ತಾದ್ಮೇಲೆ ತಿರುಗುತ್ತೆ, ಬಟ್ ಇದರಲ್ಲಿ ಇಮಿಡಿಯೇಟ್ ಆಗಬೇಕು, ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಆಗಬೇಕು. ಇದರಿಂದ ಇಲ್ಲಿ ಟ್ರ್ಯಾಕ್ಷನಲ್ ಮೋಟರ್ಸ್ ಬೇಕಾಗಿರುತ್ತೆ, ಅದನ್ನು ಕೂಡ ಈ ಕಂಪ್ನಿ ತಯಾರು ಮಾಡುತ್ತೆ. ರೀಸೆಂಟ್ಲಿ ಇವ್ರದ್ದು PPTನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರು. ಇವ್ರದೇ ಟ್ರ್ಯಾಕ್ಷನಲ್ ಮೋಟರ್ಸಿಂದ ಇವ್ರು ಏನು ಮಾಡಿದ್ದಾರೆ, ಒಂದು ಅಮೆರಿಕನ್ ಕಂಪ್ನಿ ಜೊತೆ ಒಂದು ಜಾಯಿಂಟ್ ವೆಂಚರ್ ಮಾಡ್ಕೊಂಡಿದ್ದಾರೆ. ಅವನು ಸಸ್ಪೆನ್ಷನ್ಗೆ ಇವ್ರದ್ದು ಟ್ರ್ಯಾಕ್ಷನಲ್ ಮೋಟರ್ಸ್ನ ಅಪ್ಲೈ ಮಾಡಿದ್ದಾರೆ. ಇದರಿಂದ ಸಸ್ಪೆನ್ಷನ್ ಯಾವ ರೀತಿ ವರ್ಕ್ ಆಗಬೇಕನ್ನೋದನ್ನ ಈ ಟ್ರ್ಯಾಕ್ಷನಲ್ ಮೋಟರ್ ಡಿಸೈಡ್ ಮಾಡುತ್ತೆ. ಇದು ಅದಕ್ಕೆ ಸಿಗ್ನಲ್ ಕಳಿಸುತ್ತೆ, ಇದರಿಂದ ಸಸ್ಪೆನ್ಷನ್ ಆಟ ಆಡುತ್ತೆ. ಇದೇ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಒಂದು ಚೈನೀಸ್ ಕಂಪ್ನಿ ಕಾರ್ನ ಲಾಂಚ್ ಮಾಡಿದೆ. ಆ ಕಾರ್ ನೇಮ್ ಬಂದ್ಬಿಟ್ಟು ನಿಯೋ ET9 ಅಂತ. ಈ ಕಾರ್ದು ಸಸ್ಪೆನ್ಷನ್ ಹೆಂಗಿದೆ ಅಂದರೆ, ಈ ಕಾರ್ ಮೇಲೆ ಗ್ಲಾಸ್ಗಳನ್ನ ಇಟ್ಬಿಟ್ಟು ಒಂದು ಸಾರಿಸಿದ್ರು ಕೂಡ ಆ ಗ್ಲಾಸ್ಗಳು ಕೆಳಗೆ ಬೀಳಲ್ಲ. ಅಷ್ಟು ಚೆನ್ನಾಗಿದೆ. ವರ್ಲ್ಡಲ್ಲೇ ನಂಬರ್ 1 ಸಸ್ಪೆನ್ಷನ್ ಅದು ಈ ಸೋನಾ BMW ಟ್ರ್ಯಾಕ್ಷನಲ್ ಮೋಟರ್ ಯೂಸ್ ಮಾಡಿನೇ ತಯಾರಾಗಿರೋದು. ಇವ್ರು ಡೈರೆಕ್ಟ್ಲಿ ಇವ್ರು ನಿಯೋ ಕಾರ್ಗೆ ಇವ್ರ ಮೋಟರ್ನ ಸೆಲ್ ಮಾಡ್ತಾ ಇಲ್ಲ, ಒಂದು ಅಮೆರಿಕನ್ ಕಂಪ್ನಿ ಜೊತೆ ಜಾಯಿಂಟ್ ವೆಂಚರ್ ಮಾಡ್ಕೊಂಡಿದ್ದಾರೆ. ಆ ಕಂಪ್ನಿ ನೇಮ್ ಬಂದ್ಬಿಟ್ಟು ಕ್ಲಿಯರ್ ಮೋಷನ್ ಅಂತ. ಈ ಕ್ಲಿಯರ್ ಮೋಷನ್ ಕಂಪ್ನಿ ಈ ಸಸ್ಪೆನ್ಷನ್ನ ತಯಾರು ಮಾಡುತ್ತೆ. ಆ ಸಸ್ಪೆನ್ಷನ್ಗೆ ಇವ್ರ ಮೋಟ್ರ್ ಬೇಕು. ಇವ್ರ ಮೋಟ್ರ್ ಇಲ್ದಲೇ ಆ ಸಸ್ಪೆನ್ಷನ್ ಆ ರೀತಿ ಕೆಲಸ ಮಾಡಲ್ಲ, ಯಾಕಂದರೆ ಟೂ ಮಚ್ ಸೆನ್ಸರ್ ಬೇಕಾಗುತ್ತೆ ಅದಕ್ಕೆ. ಇಷ್ಟು ಈ ಕಂಪ್ನಿಯ ಬಿಸ್ನೆಸ್ ಮಾಡಲ್. ಮತ್ತೆ ಈ ಕಂಪ್ನಿಗೆ ಯಾವ್ಯಾವ ಥರ ಗಾಡಿಗಳಿಂದ ರೆವಿನ್ಯೂ ಬರ್ತಾ ಇದೆ ಅಂತ ಚೆಕ್ ಮಾಡಿದ್ರೆ 71% ಪ್ಯಾಸೆಂಜರ್ ವೆಹಿಕಲಿಂದ ಬರ್ತಾ ಇದೆ, ಮತ್ತು 11% ಕಮರ್ಷಿಯಲ್ ವೆಹಿಕಲಿಂದ ಬರ್ತಾ ಇದೆ, ಮತ್ತು 9% ಆಫ್ ಹೈವೇ ವೆಹಿಕಲಿಂದ ಬರ್ತಾ ಇದೆ. ಇನ್ನು 8% ಎಲೆಕ್ಟ್ರಿಕ್ 2 ವೀಲರ್ ಮತ್ತು 3 ವೀಲರ್ ವೆಹಿಕಲಿಂದ ಬರ್ತಾ ಇದೆ. ಇಷ್ಟು ಈ ಕಂಪ್ನಿಯ ಬಿಸ್ನೆಸ್ ಮಾಡಲ್ಲು. ಮತ್ತು ಮೋಟ್ ಈ ಕಂಪ್ನಿ ಹೇಳ್ಬೇಕಂದ್ರೆ ನಿಮಗೆ ಗೊತ್ತೇ ಇದೆ, ಇದು ಬಂದ್ಬಿಟ್ಟು ಟೆಕ್ನಾಲಜಿ ಕಂಪ್ನಿ. ಇದನ್ನು ಈಸಿಲಿ ಇನ್ನೊಬ್ರು ಕಾಪಿ ಮಾಡೋಕ್ಕಾಗಲ್ಲ, ಯಾಕಂದರೆ ಇದರಲ್ಲಿ R&D ತುಂಬ ಬೇಕು. ಒಂದು ಆರ್ಡರ್ ಸಿಗೋಕ್ಕೆ 3 ಇಂದ 4 ವರ್ಷ ಬೇಕು ಒಂದು ಕಂಪ್ನಿದು ಏನಾದರೂ ಆರ್ಡರ್ ಸಿಗೋಕ್ಕೆ. ಯಾಕಂದರೆ ಪದೇ ಪದೇ ಇವರೆಲ್ಲನೂ ಚೆಕ್ ಮಾಡಿಬಿಟ್ಟು ಆರ್ಡರ್ ತಗೊಳೋದು. ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆದರೆ ಆಕ್ಸಿಡೆಂಟ್ ಆಗೋ ಚಾನ್ಸ್ ಇರುತ್ತೆ. ಅದರಿಂದ 3 to 4 ಇಯರ್ ಈ ಕಂಪ್ನಿ ಜೊತೆ ಕೆಲಸ ಮಾಡಿ ಆಮೇಲೆ ಆರ್ಡರ್ ಕೊಡ್ತಾರೆ. ಮತ್ತು ನೀವು ಇನ್ನೊಬ್ಬ ಬಂದ್ಬಿಟ್ಟು ಈ ಕಂಪ್ನಿಯಿಂದ ಆರ್ಡರ್ ಕಿತ್ಕೊಬೇಕಂದ್ರೆ ಟೈಮ್ ಹಿಡಿಯುತ್ತೆ. ಇದರಿಂದ ಈ ಕಂಪ್ನಿ ಹತ್ರ ಸ್ಟ್ರಾಂಗ್ ಮೋಟ್ ಇದೆ. ಈ ಕಂಪ್ನಿ ಹತ್ರ ಎಲ್ಲ ಚೆನ್ನಾಗಿದೆ, ಎಲ್ಲ ಸೂಪರ್ ಆಗಿದೆ. ಬಟ್ ನಮಗೆ ಪ್ರಾಬ್ಲಮ್ ಏನಂದರೆ ಈ ಕಂಪ್ನಿಯ ವ್ಯಾಲ್ಯೂಯೇಷನ್ನು PE. ಯಾಕಂದರೆ ಈ ಕಂಪ್ನಿ ಇವಾಗ ಟ್ರೇಡ್ ಆಗ್ತಾ ಇದೆಯಲ್ಲ, ಅದು 53 P ಟ್ರೇಡ್ ಆಗ್ತಾ ಇದೆ. ಮತ್ತು ರೀಸೆಂಟ್ ಕ್ವಾರ್ಟರ್ನಲ್ಲಿ ಗ್ರೋತ್ ನೋಡಿದ್ರೆ ಅಷ್ಟೊಂದು ಗ್ರೋತ್ ಬಂದಿಲ್ಲ, ಸುಮಾರು 11% ಗ್ರೋತ್ ಬಂದಿದೆ. ಇದರಿಂದ ಈ ಕಂಪ್ನಿ ಕರೆಂಟ್ಲಿ ಅಟ್ರಾಕ್ಟಿವ್ ಆಗಿ ಅನಿಸ್ತಿಲ್ಲ ನನಗೆ. ಯಾವುದನ್ನೋ ಒಂದು ಫಾಲ್ ಬರುತ್ತಲ್ವ, ಯಾವುದನ್ನೋ ಒಂದು ಫಾಲ್ ಬಂದ್ಬಿಟ್ಟು ರೀಸೆಂಟ್ಲಿ ಒಂದು ಫಾಲ್ ಬಂದಿತ್ತು. ರೀಸೆಂಟ್ಲಿ ಅಂದರೆ ನೆನ್ನೆ ಮೊನ್ನೆ ಎಲ್ಲ ಸ್ಮಾಲ್ ಕ್ಯಾಪ್ ಕಂಪ್ನಿಗಳೆಲ್ಲ ಬೀಳಕ್ಕೆ ಸ್ಟಾರ್ಟ್ ಆಯ್ತಲ್ಲ ಮಾರ್ಕೆಟ್ ಬಿದ್ದಾಗ, ಅವಾಗ ಒಂದು ಫಾಲ್ ಬಂದಿತ್ತು. ಅವಾಗ ಒಂದು 400 ರೇಂಜಿಗೆ ಬಂದಿತ್ತು. ಆ ಟೈಮಲ್ಲಿ ಒಳ್ಳೆ ಚಾನ್ಸ್ ಇತ್ತು ಈ ಕಂಪ್ನಿನ ಬೈ ಮಾಡೋಕ್ಕೆ. ಬಟ್ ಇವಾಗ ಕಂಪ್ನಿ ರಿಕವರ್ ಆಗಿದೆ. ಇವಾಗ ಏನಾದರೂ ಎಂಟ್ರಿ ಆದರೆ ಕಂಪ್ನಿ ಗ್ರೋ ಆಗಬೇಕು, 30% ಇಯರ್ ಆನ್ ಇಯರ್ ಗ್ರೋ ಆಗಬೇಕು. ನೀವು ಯಾವಾಗ ಕಂಪ್ನಿ ಗ್ರೋತ್ ತೋರಿಸುತ್ತಲ್ಲ, ಎಕ್ಸಾಂಪಲ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪ್ನಿ 30% ಯಾವಾಗ ಗ್ರೋತ್ ತೋರಿಸುತ್ತೆ ಅಂಥ ಟೈಮಲ್ಲಿ ಎಂಟ್ರಿ ಆದರೆ ಚೆನ್ನಾಗಿ ಅನಿಸುತ್ತೆ ನನಗೆ. ಇನ್ನು ಈ ಕಂಪ್ನಿ ಬಗ್ಗೆ ಡೀಪಾಗಿ ಅನಾಲಿಸಿಸ್ ಮಾಡಿ ಹಾಕಬೇಕಂದ್ರೆ ನಾನು ಯೂಟ್ಯೂಬಲ್ಲಿ ಹಾಕಲ್ಲ, ನಮ್ಮ ಜಾಯಿನ್ ಬಟನ್ ಯಾರು ಜಾಯ್ನ್ ಆಗ್ತಿರೋ ಅಲ್ಲಿ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಯಾಕಂದರೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ರೆ ಜಾಸ್ತಿ ಜನ ನೋಡಲ್ಲ, ಲೆಂತ್ ವೀಡಿಯೋ ಅಂತ ನೋಡೋದು ಬಿಟ್ಬಿಡ್ತಾರೆ. ಅದಕ್ಕೆ ನಾನು ಫುಲ್ ಅನಾಲಿಸಿಸ್ನ ನಮ್ಮ ಜಾಯಿನ್ ಬಟನಲ್ಲಿ ಅಪ್ಲೋಡ್ ಮಾಡ್ತೀನಿ. ನೀವು ತುಂಬ ಜನ ಬೇಕು ಅಂತ ಕಾಮೆಂಟ್ ಮಾಡಿದ್ರೆ ವೀಡಿಯೋನ ನಾನು ಜಾಯಿನ್ ಬಟನಲ್ಲಿ ಅಪ್ಲೋಡ್ ಮಾಡ್ತೀನಿ.